ಅಯ್ಯೋ, ಪ್ರೀತಿ ಎಲ್ಲ ಓದ್ಲಿಕ್ಕೆ ಇಷ್ಟೋ ಮಟ್ಟ ಇಲ್ಲ ನಿಂತಿಲ್ಲ. ಅದೆಲ್ಲ ಹಾಳಾಗೋದ್ಲು. ನಾನು ನೋಡಿದ್ರೆ ಇನ್ನು ಒಂದೇ ಒಂದು ಸುತ್ತ ಹಾಕ್ಬಿಟ್ನಂದ್ರೆ ಹುಷಪ್ಪ 101 ಪ್ರದಕ್ಷಿಣೆನೂ ಆದಂಗಾತು. ದೇವರು ನಾ ಕೇಳಿದ್ದೆಲ್ಲನೂ ಈಡೇರಿಸ್ತಾನೆ ಅನ್ನಿಸ್ತದೆ. ಅಕ್ಕ ಸಾಕ್ಷಿ ಅಕ್ಕ ಆಯ್ತಾ 101 ಕಂಪ್ಲೀಟ್ ಆಯ್ತಾ? ಹ್ಞೂನಮ್ಮ, ಇನ್ನು ಒಂದೇ ಬಾಕಿ ಐತೆ 101ಗೆ. ಈಗ ಒಂದು ಸಲ ಹೋಗಿ ಸುತ್ತ ಹೊಡೆದು ಬನ್ನಿ ಅಂತಂದ್ರೆ 101 ಕಂಪ್ಲೀಟ್ ಆದಂಗನ ಅಂದಂಗೆ ಸಿದ್ಧಾರ್ಥ ಲೋಕನ. ಅಲ್ಲದಾರ ನಿಮ್ಗೋಸ್ಕರ ವೇಟ್ ಮಾಡಕತ್ತಾರ. ನೀವು ಅದೊಂದು ಮುಗಿಸ್ಕೊಂಬರೋಗ್ರಿ ಹೋಗ್ರಿ ಅಕ್ಕ. ಓ ಹೌದಾ, ಹಾಂ ಸರಿ, ನೀ ಇಲ್ಲೇ ಇರು, ಇದೊಂದು ಕಂಪ್ಲೀಟ್ ಮುಗಿಸ್ಕೊಂಬರ್ತೀನಿ. ಈಗಿನ ಹೆಂಗೋ ಹೋಗಿ ಸಿದ್ಧಾರ್ಥ ಪೂಜಾಕನ್ ಹೆಂಗಾರ ಇಲ್ಲಿಂದ ಕಳಿಸ್ಬೇಕಲ್ಲ. ಏನು ಮಾಡಲಿ? ಏ ಪೂಜಾಕ ಬಾಯ್ಲಿ. ಏನು ಪ್ರೀತಿ? ಈಕಿಗೆ ಎಲ್ಲ ಅಲ್ಲಿಂದ ಹೇಳ್ಬೇಕು. ಇಲ್ಲಿ ಬಾ ಅಕ್ಕ. ಹಾಂ ಬಂದೆ. ಏನು ಪ್ರೀತಿ ಕರೆದಿದ್ದೆ? ಸಿದ್ಧಾರ್ಥ ಬಾಬಾ ಹೇಳಿದಾರ. ಅವರ ಅಲ್ಲಿ ಯಾರೋ ಪರಿಚಿತರು ಸಿಕ್ರಂತ, ಅವ್ರ ಜೊತೆ ಮಾತಾಡ್ಕೊಂಡು ನಿಂತಾರ. ಯಾಕೆ? ಅಯ್ಯೋ, ಅದು ಆ ಸಾಕ್ಷಿಗೆ 101 ಪ್ರದಕ್ಷಿಣೆ ಹಾಕಕ್ಕೆ ಹೇಳಿದ್ನಲ್ಲ, ಅದು ಮುಗಿಯಾಕ ಬಂದು ಅಂತ. ಓ ಹೌದನ? ಓ ಹೌದನ ಅಲ್ಲಕ್ಕ. ನಾನು ಆಕೆಗೆ ಏನರ ಹೇಳ್ತೀನಿ, ನೀವಿಬ್ರು ಇಲ್ಲಿಂದ ಹೋಗ್ರಿ. ನಾವಿಬ್ರುನ? ಅಲ್ಲ, ನಾ ಇಲ್ಲಿಂದ ನಿಮ್ಮ ಭಾವನ ಕರ್ಕೊಂಡು ಹೋದ್ರೆ ಅವ್ರು ಯಾಕೆ ಏನಂತ ಕೇಳಂಗಿಲ್ಲ? ಪ್ರೀತಿ ಸಾಕ್ಷಿ ಯಾಕೆ ಬರಲಿಲ್ಲ ಅಂತ ಕೇಳಿದ್ರೆ ಏನು ಹೇಳ್ಬೇಕು ನಾನು? ಯವ್ವ ತಾಯಿ, ಅಲ್ಲ ಎಲ್ಲಾದರೂ ಹೊರಗೆ ಹೋಗ್ರಿ. ಹೆಂಗಿದ್ರು ಭಾವಾಗ ಇವತ್ತು ಸುಟಿ ಐತಿ. ನಿಮ್ಗೆ ಇಷ್ಟ ಆದ ಪ್ಲೇಸಿಗೆ ಹೋಗಿ ಬರ್ರಿ. ಇಲ್ಲೇ ಎಲ್ಲರೇ ಇವತ್ತು ಶಿವರಾತ್ರಿ ಒಪ್ಪತ್ತ ನೀವು ಊಟ ಅಂತೂ ಮಾಡಂಗಿಲ್ಲ. ಬೇರೆ ಕಡೆ ಎಲ್ಲರ ಕರ್ಕೊಂಡು ಹೋಗು. ನಾ ಏನೋ ಒಂದು ಹೇಳ್ತೀನಿ. ಅಲ್ಲೇ ಪ್ರೀತಿ, ಈಗ ನಾವಿಬ್ಬರೇ ಎಲ್ಲರ ಹೋಗೋಣ ಅಂತಂದ್ರೆ ಪ್ರೀತಿ ಯಾಕೆ ಬರಲಿಲ್ಲ, ಸಾಕ್ಷಿ ಯಾಕೆ ಬರಲಿಲ್ಲ ಅಂತ ಕೇಳ್ತಾರ. ಅವಾಗ ನಾ ಏನು ಹೇಳ್ಬೇಕು? ನಿನ್ನ ಕೈಲಿ ಈ ಕೆಲಸ ಆಗಿಲ್ಲ ಕಪ್. ಹಾಂ, ಸಿದ್ಧಾರ್ಥ ಮೋಹನ ಬಂದ್ರೆ ಕಪ್. ಪ್ರೀತಿ, ನೀವು ಇಲ್ಲೇ ನಿಂತಿದ್ರಾ? ಅಲ್ಲಿ ದೇವ್ರ ದರ್ಶನಕ್ಕೆ ಬರಲಿಲ್ಲ ನೀವು? ನಾನು ಪೂಜಾ ಇಬ್ಬರ ಹೋಗಿದ್ವಿ. ಯಾಕೆ? ಮಾವ ಸಾಕ್ಷಿ ಅಕ್ಕ ಅಲ್ಲಿ ಒಂದು ಗುಡಿ ಐತಲ್ಲ ಸಣ್ಣದು, ಅಲ್ಲಿ ಕರ್ಕೊಂಡು ಹೋಗಿದ್ಲು. ನಾವೆಲ್ಲ ನೋಡ್ಕೊಂಡು ಬಂದ್ವಿಪ್ಪ, ಅದಕ್ಕೆ ನಾವಲ್ಲಿ ಬರಲಿಲ್ಲ. ನಾವು ಸ್ವಲ್ಪ ಮಾರ್ಕೆಟ್ಗೆ ಹೋಗ್ಬೇಕು ಮಾವ, ಭಾಳ ಕೆಲಸ ಐತಿ. ಅದು ಸಾಕ್ಷಿ ಅಕ್ಕಾಗ ಪಾಪ ಅಲ್ಲಿಂದ ಇಲ್ಲಿ ಬಂದಾರಲ್ಲ, ಏನು ಐಟಮ್ಸ್ಗಳು ಭಾಳ ತಂದೆ ಇಲ್ಲಂತ. ಡ್ರೆಸ್ಸು, ಅದೇ ಅವರು ಪರ್ಸನಲ್ ಐಟಮ್ಸು ಏನೂ ತಂದಿಲ್ಲಂತ. ಹಿಂಗಾಗಿ ಮಾರ್ಕೆಟ್ಗೆ ಹೋಗೋಣ ಅಂತಂದರು. ನಾನು ಹೆಂಗಿದ್ರು ಫ್ರೀ ಇತ್ತಲ್ಲ, ಇವತ್ತು ಕಾಲೇಜ್ ಬೇರೆ ಸುಟಿ ಇತ್ತಲ್ಲ, ಅದಕ್ಕೆ ಇಬ್ಬರು ಮಾರ್ಕೆಟ್ಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ವಿ. ನಾವಿಬ್ಬರು ಈ ಕಡೆ ನಿತ್ಯ ಮಾರ್ಕೆಟ್ಗೆ ಹೋಗ್ತೇವೆ, ನೀವಿಬ್ಬರು ಮನೆಗೆ ಹೋಗ್ಬಿಡ್ರಿ. ಏನು ಸಾಕ್ಷಿ ಮಾರ್ಕೆಟ್ಗೆ ಹೋಗ್ಕಾಳಂತ? ಅಲ್ಲ, ನಮಗೂ ಸುಟ್ಟಿನೇ ಇದು ಬರ್ರಿ, ಬೇಕಾದ್ರೆ ಅಲ್ಲಿ ತನಕ ಬಿಟ್ಟೆ ಹೋಗ್ತೇನೆ ನಿಮ್ಮನ್ನು. ಬೇಡ ಬೇಡ ಮಾವ, ನಾವಿಬ್ಬರು ಹೋಗ್ತೀವಿ. ಅದು ಏನಂತಂದ್ರೆ ಪೂಜಾ ಅಕ್ಕಗ ಎಲ್ಲ ಹೋಗ್ಬೇಕಿತ್ತಂತ, ಆಕಿನ ಕರ್ಕೊಂಡು ನೀವು ಹೋಗ್ರಿ. ನಾವಿಬ್ರು ಹೋಗ್ತೀವಿ. ಈಗ ನೀವು ಬಂತಂದ್ರೆ ನಮ್ಗೆ ನಾವೇನೋ ಅಡ್ಡಾಡ್ಕೊಂತ ಹೋಗ್ತೇವೆ ಇಬ್ಬರು ಹುಡುಗಿಯರ. ನಿಮ್ಗೆ ಯಾಕೆ ಬೇಕು? ನೀವು ನಿಮ್ಮ ಹೆಂಡತಿ ಕರ್ಕೊಂಡು ಮನೆಗೆ ಹೋಗ್ರಪ್ಪ, ಹೋಗ್ರಿ ನೀವು. ಅಲ್ಲ, ಹಿಂಗೆ ಕಡಾಕತ್ತಿ ಪ್ರೀತಿ? ಏನಾತ? ನೀವಿಬ್ಬರೇ ಹೋಗೋಕ್ಕಿಂತ ಬಿಸಿಲೈತಿ ನೋಡು, ಕಾರ್ ಐತಿ. ಹೆಂಗಿದ್ರು ನಾನು ಈ ಕಡೆ ಹೋಗ್ತಿರ್ತೀನಲ್ಲ, ಅಲ್ಲಿ ಮಾರ್ಕೆಟ್ ಕಡೆ ಬಿಟ್ಟು ಹೋಗ್ಬಿಡ್ತೇನೆ ಬರ್ರಿ. ಬೇಡ ಮಾವ, ಪೂಜಾ ಅಕ್ಕ ಹೇಳು. ಹೌದ್ರಿ, ಅದು ನನಗೆ ಇಲ್ಲಿ ಇನ್ನೊಂದು ಟೆಂಪಲ್ ಇದ್ದು ಗುಡಿ ಹೋಯ್ತೆ, ಅಲ್ಲಿ ಹೋಗ್ಬೇಕಿತ್ತು. ಅವರಿಬ್ಬರು ಮಾರ್ಕೆಟ್ಗೆ ಹೋಗ್ತಾರಂತ. ನಾವು ಅಲ್ಲಿ ಹೋಗಿ ಅವ್ರನ್ನ ಮಾರ್ಕೆಟ್ ಬಿಡೋದಂದ್ರೆ ಲೇಟ್ ಆಕೈತಿ. ಮತ್ತು ಪಾಪ ಅವ್ರಿಗೆ ರಾತ್ರಿ ಆಗಂಗಿಲ್ಲ ನಾ ಶಾಪಿಂಗ್ ಮಾಡೋಕೆ. ಅದಕ್ಕೆ ಅವ್ರು ಹೋಗಲಿ, ನಾವಿಬ್ಬರು ಹೋಗಿ ಬರೋಣ. ಮತ್ತೊಂದು ಗುಡಿಗ ಪೂಜಾ? ಯಾವ್ದು? ಅದು ಅತ್ತಿಯವ್ರು ಹೇಳಾರ, ಅಲ್ಲಿ ಒಂದು ಗುಡಿ ಇತ್ತು, ಹೋಗಿ ಬರ್ರಿ ಅಂತೇಳಿ. ನಾ ಎಲ್ಲ ತೋರಿಸ್ತೇನೆ, ನೀವು ಬರ್ರಿ ಹೋಗೋಣ. ಅವರಿಬ್ಬರು ಆಮೇಲೆ ಆರಾಮ್ಸೆ ಬರ್ತಾರೆ. ಸರಿ, ನಾನು ಸಾಕ್ಷಿಗೊಂದು ಮಾತು ಹೇಳಿದ್ರು ಬರ್ತೇನೆ ಗಪ್ಪ. ಬೇಡ 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 ಮಾವ, ನಾ ಹೇಳ್ತೀನಿ, ನೀವು ಹೋಗ್ರಿ. ಯಾಕೆ ನನ್ನ ಮೇಲೆ ನಂಬಿಕೆ ಇಲ್ಲ ನಿಮ್ಗೆ? ಅಯ್ಯೋ ಸರಿ, ನೀ ಹೇಳಿದ ಮಾತಂದ್ರೂ ಕೇಳಂಗಿಲ್ಲ. ಆಯ್ತು, ಇಬ್ಬರು ಕೂಡ ಬರ್ರಿ. ಸಾಕ್ಷಿನ ಕರ್ಕೊಂಡು ಬಾ. ಆಕಿಗೆ ಇಲ್ಲೆಲ್ಲ ಹೊಸದಲ್ಲ, ಗೊತ್ತಿಲ್ಲ ಎಲ್ಲರ ಹೋಗಿದ್ದ ಅಂಥೇಳಿ ಅಷ್ಟೆ. ನಮ್ಮ ಮನ್ಯಾಗ ಅದಲ್ಲ, ನಾವು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಕನ್ಸನ್ ಅಷ್ಟೆ. ಸರಿ ನಡಿ ಪೂಜಾ. ಸರಿ ರೀ, ನಡ್ರಿ ಹೋಗೋಣ. ಹೋಗಕ್ಕ, ಹೋಗು, ಟೈಮ್ ವೇಸ್ಟ್ ಮಾಡ, ಹೋಗ. ಹಾಂ ಸರಿ. ಹಬ್ಬ, ಈಕೆ ನೋಡ್ಲಿ ಅಲ್ಲಲ್ಲ. ಈಕೆ ಎಲ್ಲಿ ಹೋದ್ಲು ನೋಡ್ತೀನಿ. ನೋಡಪ್ಪ ಶ್ರೀಕಾಂತ,
ನೋಡು ನಿನ್ನ ಮಗಳಿಗೆ ಹೇಳು ಆಕೆಗೆ ಎಂಥ ಬೇಕಂತ ಸೀರೆ ತೊಗೊಂಡು ತನ್ನ ಮನಸ್ಸಿಗೆ ತಕ್ಕಂಥದ್ದು ಎಷ್ಟು ಬೆಲೆ ಬಾಳೋದಾಗಲಿ ಅದು ಲಕ್ಷ ಆಗಲಿ 2 ಲಕ್ಷ ಆಗಲಿ ಬೇಕಾದಂಥ ಸೀರೆ ತೊಗೊಂಡಪ್ಪ. ಅಯ್ಯ ಅಣ್ಣಾರೆ, ನೀವು ಹೇಳೋದು ಹೆಚ್ಚು ನಾವು ತಗೊಳ್ಳೋದು ಹೆಚ್ಚ. ಪಾಪ ನೀವು ಎಷ್ಟೆಲ್ಲ ಮುತುವರ್ಜಿ ವಹಿಸಿ ನನ್ನ ಮಗಳ ಮದುವೆ ಮಾಡ್ಕೊಡಕತ್ತೀರಿ. ನಿಮಗೆ ನಿಜವಾಗ್ಲೂಪ್ಪ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅಷ್ಟು ಕಡಿಮೆನೇ ನೋಡ್ರಿ. ಹೌದು ರಾಜೇಶ, ನಾನು ಏನು ಹೇಳೋದೇನು ಸುಳ್ಳಲ್ ಬಿಡಪ್ಪ. ಇಂಥ ಒಳ್ಳೆ ಸಂಬಂಧ ಹುಡುಕಿ ಕೊಟ್ಟಿದ್ದಲ್ದ ಮುತುವರ್ಜಿ ವಹಿಸಿ ಪ್ರತಿಯೊಂದು ಮುಂದೆ ನಿಂತೆಲ್ಲ ನೀನ ಮಾಡಕತ್ತಿ, ಜವಳಿ ಸಹಿತ ನೀನ ಹಾಕ್ಸಾಕ್ ಬಂದು ನನಗಂತೂ ಭಾಳ ಖುಷಿ ಆಯ್ತು. ಯಾಕಪ್ಪ ಕುಮಾರ, ಬೀಗ್ರು ಬರಲಿಲ್ಲ? ಅಂಕಲ್ ಅದು ಅವ್ರು ಸ್ವಲ್ಪ ಬ್ಯುಸಿ ಅದಾರ, ಅದಕ್ಕೆ ರಾಜೇಶ್ ಅಂಕಲ್ ಇದ್ರಲ್ಲ ಅವ್ರನ್ನ ಕರ್ಕೊಂಡು ಹೋಗು ಅಂತಂದರು. ಮತ್ತು ಮದ್ವೆಗಿನ್ನ ಭಾಳ ದಿನ ಇಲ್ಲಲ್ಲ ಅಂಕಲ್, ಅದಕ್ಕೆ ನಾವೇ ಬಂದುಬಿಟ್ವಿ. ಹೌದಪ್ಪ, ಮದ್ವೆಗೆ ದಿನ ಇಲ್ಲಲ್ಲ, ಇವತ್ತು ಸೀರೆ ಹಾಕ್ಸಕ್ ಬಂದೀವಿ. ಇನ್ನು 2 ದಿನ ಟೈಮ್ ಇರೋದು. ಅದು ಯಾವಾಗ ಬ್ಲೌಸ್ ಹೊಲ್ಸ್ಕೊತಾಳೋ ಅದೇನು ಕತ್ತಿನೋ ನನಗಂತೂ ಒಂದು ತಿಳಿದಂಗೆ ಆಗ್ಬಿಟ್ಟೈತಿ. ಅಯ್ಯ ಚಂದ್ರಕ್ಕ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀನಿ ನೀನು? ನಿನಗೆ ಎಂಥದ್ದು ಬೇಕಂತ ಸೀರೆ ತಗೋ, ಆ ಬ್ಲೌಸು ಇಲ್ಲೇ ಅಂಗಡಿಯಾಗ ಹೊಲಿತಾರ, ಬೇಕಾದಷ್ಟು ಆಗೋತ್ತು, 10 ಆಗೋತ್ತು 20 ಆಗೋತ್ತು, ಬೇಕಾದಷ್ಟು ಆಗಲಿ ಅದ. ನಾ ಈಗ ನಮ್ಮ ಕುಮಾರ್ ಕೊಡ್ತಾನೆ ಅದ್ರ ರೊಕ್ಕ ಎಲ್ಲ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ಬೇಕಾದಂಥ ಸೀರೆ ತಗೋ. ಸಿಂಚನ ನೋಡುವ ನಿನಗೆ ಯಾವ್ದು ಬೇಕಾದ ತಗೋ. ಕರ್ಲೆ ಅಂಗಡಿ ಅವ್ರನ್ನ. ಸರಿ ಅಂಕಲ್, ಕರೀರಿ. ನನಗೆ ಯಾವ ಥರ ಮನ್ಸಿಗೆ ಬರ್ತಿತ್ತೋ ಅದೇ ಥರ ಚಾಯ್ಸ್ ಮಾಡ್ತೇನೆ. ನನ್ನ ಮಗಳು ನಸೀಬ ಅಂದ್ರೆ ನಸೀಬ ನೋಡಿ. 1 ಲಕ್ಷ 2 ಲಕ್ಷ ಸೀರೆ ಅಂತಲೇ ಸಿಂಚಿ ಎಷ್ಟು ಕಾಸ್ಟ್ಲಿ ಆಕೈತೋ ಅಷ್ಟು ಕಾಸ್ಟ್ಲಿ ತೊಗೊಂಡೆ ಬಿಡ. ಹ್ಞೂ ಅವ್ವ, ನೀ ಹೇಳ್ದಂಗೆ ಮಾಡ್ತೀನಿ. ಇವ್ರು ಮೊದಲು ಹೇಳಿದ್ರೆ ಆ ಗಿರಿಜಿನದು ಕರ್ಕೊಂಡು ಬರೋದಿತ್ತ. ಗಿರಿಜಿನ ಶಾಂತಕ್ಕನ ಕರ್ಕೊಂಡು ಬಂದಿದ್ರೆ ಇದನ್ನೆಲ್ಲ ನೋಡಿ ಇನ್ನಟ್ಟು ಹೊಟ್ಟೆ ಹೊರ್ಕೊಂಡು ಸಾಯ್ತಿದ್ರು. ಇವ್ರು ಮೊದಲು ಹೇಳಿಲ್ಲ, ಒಮ್ಮೆ ಸಡನ್ನಾಗೆ ಬೆಳಗ್ಗೆ ಬಂದು ಇವತ್ತು ಜವಳಿ ಹಾಕ್ಸೋಣ ಅಂತ ಕರ್ಕೊಂಬಂದ್ಬಿಟ್ರೆ. ಹೋಗ್ಲಿ ಬಿಡವ, ನೀ ಯಾಕೆ ಅವ್ರಿಗೆ ಹಂಗೆ ಮಾಡ್ತಿ? ಅದೇಂಗೆ ಹೋಗ್ಲಿ ಬಿಡಾಕ್ ಬರ್ತೈತ್ಲಿ. ಅವ್ರು ನಾನು ಕಡಿಮೆ ಹೊಟ್ಟೆ ಉರ್ಸಿದ್ರ ಅವ್ರು ನಂದು. ಏನೋ ಮಾತಾಡಕತ್ತಾರ ಏನು? ಏನಿಲ್ಲಣ್ಣ, ಹಾಗೆ ನಾವು ತಾಯಿ ಮಗಳು ಯಾವ ಕಲರ್ದು ಯಾವ ಬಾರ್ಡ್ರು ತಗೋದು ಅಂತ ಮಾತಾಡ್ತಿದ್ವಿ ಅಷ್ಟೆ. ನೀವು ತೋರ್ಸಂತ ಹೇಳ್ರಿ. ಹ್ಞೂ ಆಯ್ತು. ಓಂ ನಮಃ ಶಿವಾಯ, ಸಿದ್ಧಾರ್ಥ ನನಗೆ ಸಿಗಲಿ. ಓಂ ನಮಃ ಶಿವಾಯ, ಸಿದ್ಧಾರ್ಥ ನನಗೆ ಸಿಗಲಿ. ಓಂ ನಮಃ ಶಿವಾಯ. ಅಲ್ಲ, ಈ ಹುಡುಗಿ ಆಗಳಿಂದ ನೋಡಾತೀನಿ ಹಂಗ ಗುಡಿ ಸುತ್ತ ಹಾಕೇ ಹಾಕತಾಳೆ. ಏನು ಮಾಡತಾಳಿಕೆ? ಏ ತಂಗಿ, ಏ ತಂಗಿ. ಯಾರು ನನ್ನ ಕರೆದ್ರ? ಏ ಏ ತಂಗಿ, ಹಳದಿ ಚೂಡಿದಾರಕ್ಕೆ ನೀನವ? ನೀನ ಬಾಯ್ಲೆ. ನಾನು ಆಂಟಿ. ಹ್ಞೂನವ, ನೀನ ಬಾಯ್ಲೆ. ಆಂಟಿ, ಇನ್ನು ಒಂದೇ ಒಂದು ಪ್ರದಕ್ಷಿಣೆ ಐತಿ, ಹಾಕ್ಕೊಂಡು ಬರ್ತೀನಿ. ಪ್ರದಕ್ಷಿಣೆ ಹಾಕತ್ತೀಯ? ಓಹೋ, ಹರ್ಕಿ ಕಟ್ಕೊಂಡು ಏನವ ನೀನು? ಹರ್ಕಿನ ಹರ್ಕಿ ಇಲ್ಲ ಆಂಟಿ, ಈ ಗುಡಿದು ಪದ್ಧತಿ ಐತಂತಲ್ಲ, ಇಲ್ಲಿ ಯಾರು ಮೊದಲೇ ಸಲ ಈ ಗುಡಿಗೆ ಭೇಟಿ ನೀಡಿರ್ತಾರಲ್ಲ ಅವರು 101 ಪ್ರದಕ್ಷಿಣೆ ಹಾಕಲೇಬೇಕಂತ. ಆ ಥರ 101 ಪ್ರದಕ್ಷಿಣೆ ಹಾಕಿದ್ರೆ ಅವ್ರ ಮನಸ್ಸೊಳಗೆ ಏನಿತ್ತು ಅದೆಲ್ಲ ಈಡೇರ್ತದಂತ. ಅದಕ್ಕೆ ನಾನು ಪ್ರದಕ್ಷಿಣೆ ಹಾಕತ್ತಿದ್ದೆ ಆಂಟಿ. ಇನ್ನು ಒಂದೇ ಐತಿ, ಮುಗಿಸ್ಕೊಂಡು ಬರ್ತೀನಿ. ಏನು ಹೇಳತ್ತೀವ ನೀನು? ಅಲ್ಲ, ಇಲ್ಲೇ ಮೊದಲೇ ಸಲ ಭೇಟಿ ನೀಡಿದ್ರೆ 101 ಪ್ರದಕ್ಷಿಣೆ ಹಾಕ್ಬೇಕಂತ. ಹಾಕಿದ್ರೆ ಏನು ಬಿಡ್ಕೊಂಡ್ರು ಅದು ಈಡೇರುತ್ತಂತ. ಕರೆಕ್ಟ್ ಆಂಟಿ. ಯಾರು ಹೇಳಿದ್ರವ ನಿನಗೆ? ಯಾರಂದ್ರೆ ನಮ್ಮ ಮನೆ ಒಳಗೆ ಒಂಥರ ನನ್ನ ತಂಗಿ ಥರನೇ ಆಗ್ಬೇಕು ಅವ್ರು ಹೇಳಿದ್ರು. ಅವರು ನಾನು ಇಲ್ಲಿ ಕರ್ಕೊಂಬಂದಿದ್ದೆ. ಅದಕ್ಕೆ ಆಂಟಿ ನಾನು 101 ಪ್ರದಕ್ಷಿಣೆ ಹಾಕತ್ತಿದ್ದೆ. ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡವಾ. ನಾನು ಈಗ ಗುಡಿ ಭಾಳ ಇತ್ತೀಚೆಗೆ ಕಟ್ಟಿದ್ದೆ. ಈಗಂದ್ರೆ ಒಂದು ವರ್ಷದ ಮೇಲೆ ಅದಷ್ಟೇ ಕಟ್ಟಿ. ನಾ ಇಲ್ಲಿ ದಿನ ಬರ್ತೀನಿ. ನಮ್ಮ ಮನೆ ಇಲ್ಲೇ ಸಮೀಪ ಐತಿ. ಸಂಜಿಕ ಮುಂಜಾನೆ ಇಲ್ಲೇ ಗುಡಿಯಾಗ ತಂಪಳೆ ಹೊತ್ತ ಕುಂತು ಹೊಕ್ಕೇನ. ನನಗೆ ಗೊತ್ತಿದ್ದಂಗೆ ಈ ಜಗದೊಳಗಿನ ಈ ಗುಡಿ ಒಳಗಿನ ಪ್ರತಿಯೊಂದು ವಿಚಾರನೂ ನನಗೆ ಗೊತ್ತದ. ನೀ ಹೇಳ್ದಂಗೆ ಮೊದಲನೇ ಸಲ ಭೇಟಿ ನೀಡಿದವರು 101 ಪ್ರದಕ್ಷಿಣೆ ಹಾಕಬೇಕು. ನಿಜವಾಗ್ಲೂ ಹೇಳ್ತೀನಿ, ಆ ಥರ ಏನೂ ಇಲ್ಲ. ನಿನಗೆ ಸುಳ್ಳು ಹೇಳಾರ ನೋಡುವ. ಏನಂಟಿ? ಏನು ಹೇಳತ್ತೀರಿ? ನಿಜವಾಗ್ಲೂನಾ? ಯವ್ವ, ಗುಡಿ ಒಳಗೆ ನಿಂತ ದೇವ್ರ ಸನ್ನಿಧಿ ಒಳಗೆ ನಿಂತ ನಾ ಯಾಕೆ ಸುಳ್ಳು ಹೇಳಿವ? ನಿನಗೆ ಯಾರೋ ಸುಳ್ಳು ಹೇಳಾರ. ಬೇಕಂತಾನೆ 101 ಪ್ರದಕ್ಷಿಣೆ ಹಾಕಕ್ಕ ಹೇಳಾರ. ಈಗ 101 ಪ್ರದಕ್ಷಿಣೆ ಹಾಕೋದಂದ್ರೆ ಏನು ತಪ್ಪಲ್ಲ, ದೇವ್ರ ಕಾರ್ಯ ಎಲ್ಲ ಒಳ್ಳೇದ. ಆದ್ರೆ ಮನಸ್ಸೊಳಗೆ ಇರೋದೆಲ್ಲ ಈಡೇರ್ತೈತೆ ಅನ್ನೋದು ಮಾತ್ರ ಸುಳ್ಳು ನೋಡುವ. ಯಾರೋ ನಿಮ್ಗೆ ಸುಮ್ಮ ತಮಾಷೆ ಮಾಡಕ್ಕೆ ಹಂಗೆ ಹೇಳಿರ್ಬೇಕು. ಆಂಟಿ, ನೀವು ನಿಜವಾಗ್ಲೂ ಹೇಳಕತ್ತೀರಾ?
ಯವ್ವ ನಮ್ಮವ್ವ ತಾಯಿ ನಾ ಯಾಕೆ ಸುಳ್ಳು ಹೇಳಿವ ಪಾಪ ನೀನು ಇಲ್ಲೇ ಕುಂತ ಬಾಳತ್ತಾದ ನೀನು ನೋಡಾಕತ್ತ ಹಂಗೆ ಸುತ್ತಾಕತಿ ಹಂಗಾರೆ ಪಾಪ ಏನಾರ ಹರಕೆ ಗಿರ್ಕಿ ಬೇಡ್ಕೊಂಡಿನ ದೇವ್ರಂತೆ ನಾನು ನಿನ್ನ ಕರೆದು ಮಾತಾಡ್ಸಿದ್ರೆ ನೀನು ನೋಡಿದ್ರೆ ಬೇರೆನೇ ಹೇಳಿದ್ವ ನೋಡುವ ನಿಜವಾಗ್ಲೂ ಹೇಳ್ತೀನಿ ಆ ಥರ ಏನೂ ಇಲ್ಲ ಬೇಕಾದ್ರೆ ಇಲ್ಲೇ ಪೂಜೆ ಮಾಡೋ ಪೂಜಾರಿ ಇದಾರೆ ಬೇಕಾದ್ರೆ ಅವ್ರನ್ನ ಹೋಗಿ ವಿಚಾರಿಸೋ ಒಂದು ಮಾತು ಅವರು ಇದನ್ನೇ ಹೇಳ್ತಾರೆ ನಿನಗೆ. ಹೌದಾ? ಹಂಗಿದ್ರ ಕೊಳಕ್ ಪ್ರೀತಿ ನನ್ನ ಮುಂದೆ ಸುಳ್ಳು ಹೇಳಿ ನನಗೆ ಗುಡಿ ಸುತ್ತು ಹಂಗೆ ಮಾಡಿದ್ಲ. ಆಕೆ ಯಾಕೆ ಹಂಗೆ ಮಾಡಿದ್ಲ? ನಾ ಏನರ ಸಿದ್ಧಾರ್ಥನಿಂದ ಹೋಗ್ತೀನಿ ಅಂತ ನನಗೆ ಹಿಂಗೆ ಮಾಡಿದ್ಲ ಆಕೆ. ನಿನ್ನ ಪ್ರೀತಿ ನೀನು ಏನು ಮಾಡಲಿ ಆಂಟಿ. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಇಲ್ಲ ಅಂದ್ರೆ ನಂಗೆ ಇದು ಗೊತ್ತಾ ಹಾಕಿದ್ದಿಲ್ಲ. ಹಂಗೆ ಹುಚ್ಚರಗತ್ತೆ ಹಂಗೆ ದೇವ್ರನ್ನ ಸುತ್ತ ಹಾಕೇ ಹಾಕತ್ತಿದ್ದೆ. ಹಂಗೆ ಹಾಕತ್ತೀವ ದೇವ್ರ ಸನ್ನಿಧಿಗೆ ಬಂದು 101 ಪ್ರದಕ್ಷಿಣೆ ಹಾಕಿ ಇನ್ನು ಒಂದು ಬಾಕಿ ಇತ್ತು ಅಂದು ಹಾಕಿ ದೇವ್ರ ಹತ್ರ ಬೇಡ್ಕೊ ಏನಾತ ದೇವ್ರಿಗೆ ಎಲ್ಲ ತಲುಪಿದಂಗನ. ಆಂಟಿ ನೀವು ಸುಮ್ಮನೆ ಕುಣ್ರಿ. ನಾನು ನನ್ನ ಮನಸ್ಸೊಳಗೆ ಇರೋದೆಲ್ಲ ಈಡೇರಲಿ ಅಂತ ಹಾಕತ್ತಿದ್ದೆ. ಅಕ್ಕಿ ಸುಳ್ಳಪ್ಪಳ ಹೇಳಿ ಹಾಕ್ಸಕತ್ತ ಅಂದ್ರೆ ನಾ ಯಾಕೆ ಹಾಕ್ಬೇಕ? ಅಕ್ಕಿ ಎಲ್ಲ ತಾಳ ಬಂತೇಳ್ರಿ. ಐಕಿನ ಇದೆಂತ ಹುಡುಗಿದು ಅಲ್ಲ ಆಕೆ ಏನೋ ಹೇಳಿದ್ದು ಸುಳ್ಳ ಈಕಿ ಮಾಡತ್ತಿದ್ದು ಸುಳ್ಳ ಆದ್ರೆ ದೇವ್ರಿಗೆ ಹಾಕೋದೇನು ತಪ್ಪೈತೆ? ಈಗಿನ ಕಾಲದ ಹುಡುಗಿಯರ ವಿಚಿತ್ರ ಅಂದ್ರೆ ವಿಚಿತ್ರ. ಏನು ಮಾತಾಡ್ತಾವ ಏನು ಮಾಡ್ತಾವ ಅವಕ್ಕೂರ್ದ ತಿಳಿಯಂಗಿಲ್ಲ.